ಜಾಸ್ತಿ ಟೂರಿಸಂ ಇರೋದು ಚಿಕ್ಕಮಂಗ್ಳೂರಲ್ಲಿ, ಹಾಗಾಗಿ ಹೋಮ್ ಸ್ಟೇಸ್ ಎಲ್ಲ ಈಗ ಬಚಾವಾಗಿರೋದು, ಅಂಗಡಿಯವರು ಬಚಾವಾಗಿರೋದು ಹಾಗೆ. ಸೊ ಅದೇ ತರ ಇದನ್ನು ಒಂದು ಟೂರಿಸಂ ಪ್ಲೇಸ್ ಮಾಡಿ, ಯಾಕೆಂದ್ರೆ ಇದಕ್ಕಿಂತ ಇದ್ರದ್ದು ತುಂಬಾ ಮಾಹಿತಿ ರವಿ ಅವರಿಗಿದೆ, ಹಿಂದೆ ಅದರಲ್ಲೇ ಕೆಲಸ ಮಾಡಿದ್ರು, ಹಾಗಾಗಿ ಅವ್ರು ಅದರ ಸಜೆಷನ್ ಅವ್ರು ಕೊಡ್ತಾರೆ. ಸೊ ಅವಾಗ ದೇವಸ್ಥಾನಕ್ಕೂ ಒಂದು ಇನ್ಕಮ್ ಸೋರ್ಸ್ ಆಗುತ್ತೆ. ವರ್ಷಕ್ಕೆ 2 ಮೆಡಿಕಲ್ ಕ್ಯಾಂಪು ಹೆಂಗಸರಿಗೆ ನನ್ನ ಕಡೆಯಿಂದ ಆಗುತ್ತೆ, ಯಾಕೆ ಹೆಣ್ಮಕ್ಳಿಗೆ ಎಲ್ಲ ಕಡೆ ಕ್ಯಾನ್ಸರ್ ಇದೆ. ಈಗಷ್ಟೇ ಮೋದಿ ಅವರು ಅದಕ್ಕೊಂದು ಇಂಜೆಕ್ಷನ್ ಏನೋ ಇದು ಮಾಡಿದ್ದಾರೆ. ನೆಕ್ಸ್ಟ್ ಫಂಕ್ಷನ್ಗಳಲ್ಲಿ ಈ ಶಾಮಿಯಾನ ಬೆಳಗ್ಗೆ ಖಾಲಿ ಇರುತ್ತೆ, ಅವಾಗ ಮೆಡಿಕಲ್ ಕ್ಯಾಂಪ್ ಮಾಡಿ, ಸಂಜೆ ಮೇಲೆ ಪ್ರೋಗ್ರಾಮ್ ಮಾಡಿ, ಮಧ್ಯಾಹ್ನ ಖಾಲಿ ಇರುತ್ತೆ, ಅವಾಗ ನಿಮ್ಮ ಸಮುದಾಯದ ಬಡ ಹೆಣ್ಮಕ್ಳಿಗೆ ಮದುವೆಗಳು ಮಾಡಿ ತಾಳಿ ನಾನು ಕಳಿಸ್ತೀನಿ. ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ. ಯಾಕೆಂದರೆ ನನ್ನ ದೇಹ ಎಷ್ಟು ದಿನ ಇರುತ್ತೋ ನಂಗೆ ಗೊತ್ತಿಲ್ಲ. ನಾವೆಲ್ಲ 10-15 ವರ್ಷ ಟಾರ್ಗೆಟ್ ಇಟ್ಕೊಂಡೇ ಇರೋದು, ಬಾರಿ 90 ಲೆಕ್ಕದಲ್ಲಿ ನಾನಿಲ್ಲ. ಇವತ್ತು ಮೂರ್ತಿಯವರು ಕೇಳಿದ್ರು, ಈ ಥರ ತಿರುಗ್ತಿರ್ತಿರಲ್ಲ ಕತೆ ಏನು ಅಂತ. ಮನೆ ಋಣ ಮುಗ್ದಿದೆ, ಗುರು ಋಣ ಬಾಕಿ ಇದೆ, ತೀರಿಸ್ತಾ ಇದ್ದೀನಿ, ಗುರುಗಳಾಗೋ ಇಚ್ಛೆ ಇಲ್ಲ ಅಂತ. ಇನ್ನು ಗಾಯತ್ರಿ ಅಮ್ಮನ ಪ್ರತಿನಿಧಿ ಕಾವ್ಯ ಇದ್ದ, ನಮಗೆಲ್ಲ ಡಬ್ಬದಲ್ಲಿ ಚಿತ್ರಾನ್ನ ಬರೋದು ಅವ್ರ ಮನೆಯಿಂದನೇ. ಹಾಗಾಗಿ ಎಲ್ಲರಿಗೂ, ಯಾಕೆಂದ್ರೆ ಮಾರಲ್ ಆಗಿರ್ಬೇಕು, ಬರೀ ದೇವಸ್ಥಾನ ಒಂದಿನ ಬರೋದು, ಮಗು ಹುಟ್ಟುದಬ್ಬದ ಕತೆ ಆಗಬಾರ್ದು. ನಿಮ್ಮ ಸಮಾಜವನ್ನು ಎಲ್ಲೂ ಆಶ್ರಯ ಸಿಕ್ಕಿಲ್ಲ ಅಂದರೆ ಸಮುದಾಯಕ್ಕೆ, ಸಮಾಜಕ್ಕೆ ದೇವಸ್ಥಾನಗಳಲ್ಲಿ ಆಶ್ರಯ ಇರೋ ಕಾನ್ಸೆಪ್ಟಲ್ಲಿ ಋಷಿಗಳನ್ನ ಈ ದೇವಸ್ಥಾನಗಳಲ್ಲಿ ಮಾಡಿ. ಸೊ ಅಲ್ಲಿ ಸಾಮಾಜಿಕ ಕೆಲಸ, ವೈದ್ಯಕೀಯ ಕೆಲಸ, ಬಡ ಹೆಣ್ಮಕ್ಳಿಗೆ ಮದುವೆ ಮಾಡೋ ಕೆಲಸ, ಮತ್ತು ವರ್ಷಕ್ಕೊಮ್ಮೆ ಕಲೆಕ್ಟ್ ಆದ ಕಾಣಿಕೆಯಲ್ಲಿ 1% ಮುದ್ರಾ ಇಲಾಖೆಗೆ ಹೋಗಿ ಎಲ್ಲೆಲ್ಲಿ ಹೋಗುತ್ತೋ ನಂಗೆ ಗೊತ್ತಿಲ್ಲ, ಕಲೆಕ್ಟ್ ಆದ ಕಮಿಟಿಯವರಿಗೆ ಒಂದು ಸಣ್ಣ ರಿಕ್ವೆಸ್ಟ್, ಅದರಲ್ಲಿ 1% ದುಡ್ಡನ್ನು ತುಂಬ ಓದೋ ಹುಡುಗರು ಇರ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಇಡಿ. ಅದರಲ್ಲಿ 2 ಹುಡುಗರಿಗೆ ಪ್ರತಿ ವರ್ಷ 10,000 ನನ್ನ ಕಡೆಯಿಂದ ಸ್ಕಾಲರ್ಶಿಪ್ ಬರುತ್ತೆ. ಸೊ ಈ ಕೆಲಸಗಳು ಮಾಡಿ